ಓವರ್ ಕಾನ್ಫಿಡೆಂಟ್ ಆಯ್ತಾ ತುಕಾಲಿ ಅವರಿಗೆ. ಬಹುಶಃ ತುಕಾಲಿ ಅವರು ಕಿಚ್ಚನ ಚಪ್ಪಾಳೆ ಪಡೆದ ನಂತರ ತುಂಬಾ ಅಗ್ರೆಸಿವ್ ಆಗಿ ಆಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಅವರು ಪ್ರತಾಪ್ ಅವರನ್ನು ಸಾಕಷ್ಟು ಟಾರ್ಗೆಟ್ ಮಾಡ್ತಾಯಿದ್ರು. ಈಗ ಅವರು ಸಿರಿ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸಿರಿ ಅವರನ್ನ ಈಸಿಯಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ತುಕಾಲಿ ಸಂತೋಷ್ ಅವರು. ಕೇವಲ ಸಿರಿ ಅವರನ್ನು ಅಷ್ಟೇ ಅಲ್ಲ, ಸಂಗೀತ ಅವರನ್ನು ಕೂಡ ಯಾವಾಗಲೂ ಟಾರ್ಗೆಟ್ ಮಾಡ್ತಾನೇ ಇರ್ತಾರೆ ತುಕಾಲಿ ಸಂತೋಷ್ ಅವರು. ತುಕಾಲಿ ಸಂತೋಷ್ ಅವರು ಸಿರಿ, ಪ್ರತಾಪ್ ಮತ್ತು ಸಂಗೀತ ಎಲ್ಲರನ್ನು ಟಾರ್ಗೆಟ್ ಮಾಡ್ತಾನೆ ಇರ್ತಾರೆ. ಒಂದೊಮ್ಮೆ ವಿನಯ್ ಅವರನ್ನು ಕೂಡ ಟಾರ್ಗೆಟ್ ಮಾಡಿದರು ತುಕಾಲಿ ಸಂತೋಷ್ ಅವರು. ತುಕಾಲಿ ಸಂತೋಷ್ ಅವ್ರಿಗೆ ಕಾನ್ಫಿಡೆಂಟ್ ಜಾಸ್ತಿ ಆಯಿತಾ, ಅಥವಾ ಅವರ ಕಾನ್ಫಿಡೆಂಟ್ ಲೆವೆಲ್ ಅತಿರೇಕಕ್ಕೆ ಹೋಗಿದೆ ಅಂತ ಅನ್ಸತ್ತಾ ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಆದರೆ ಇವತ್ತು ತುಕಾಲಿ ಸಂತೋಷ್ ಅವರು ತುಂಬಾ ಅಗ್ರೆಸಿವ್ ಆಗಿ ನಡ್ಕೊತಾರೆ. ಅದು ಸಿರಿ ಅವ್ರ ಹತ್ರ ಅವರು ಮಾತಾಡೋ ರೀತಿ ತುಂಬಾ ಓವರ್ ಆಗಿರುತ್ತೆ. ಸಿರಿ ಅವರು ಏನು ಮಾತಾಡೋದಿಲ್ಲ ಅನ್ನೋ ಕಾರಣಕ್ಕೆ ತುಕಾಲಿ ಸಂತೋಷ್ ಅವರು ವಾಯ್ಸನ್ನು ರೈಸ್ ಮಾಡ್ತಾರ, ಅಥವಾ ತುಕಾಲಿ ಸಂತೋಷ್ ಅವರು ಕ್ಯಾರೆಕ್ಟ್ರೇ ಆ ಥರನ. ತುಕಾಲಿ ಸಂತೋಷ್ ಅವರು ಯಾರು ಏನು ಕೇಳಿದ್ರು ಅಲ್ಲಿ ಮಾತಾಡೋದೇ ಇಲ್ಲ, ತುಂಬಾ ವಿದಂಡವಾದ ಮಾಡ್ತಾರೆ. ಸುದೀಪ್ ಅವರು ಸ್ವಲ್ಪ ತುಕಾಲಿ ಸಂತೋಷ್ ಅವ್ರಿಗೆ ಅತ್ಯಧಿಕವಾಗಿಯೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸತ್ತಾ ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ತುಕಾಲಿ ಸಂತೋಷ್ ಅವರು ಒಂದು ಕಡೆ ಕಾಮಿಡಿ ಮಾಡ್ತೀನಿ ಅನ್ನೋ ಹೆಸರಿನಲ್ಲಿ ಎಲ್ಲರನ್ನು ಅವಹೇಳನ ಮಾಡ್ತಾರೆ. ಆದರೆ ಅವ್ರನ್ನ ಯಾರಾದರೂ ಅವಹೇಳನ ಮಾಡಿದಾಗ ಮಾತ್ರ ಓವರಾಗಿ ಕೂಗಾಡಿ ಅಲ್ಲಿ ಕಾಮಿಡಿ ಮಾಡ್ತಾರೆ. ಆದರೆ ಅವ್ರ ಮೇಲೆ ಯಾರಾದರೂ ಅಲಿಗೇಷನ್ ಹಾಕಿದ್ರೆ ಅದನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಹಾಗೆ ನನ್ನನ್ನು ವ್ಯಕ್ತಿಹರಣ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಆದರೆ ಅದನ್ನೇ ತುಕಾಲಿ ಸಂತೋಷ್ ಅವರು ಮಾಡೋವಾಗ ಅವ್ರಿಗೆ ಯಾಕೆ ಅವರು ಸಂಗೀತ ಅವರನ್ನು, ಪ್ರತಾಪ್ ಅವರನ್ನು, ಸಿರಿ ಅವರನ್ನು ಅದೇ ರೀತಿ ಅವರ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥ ಆಗೋದಿಲ್ವೋ ಗೊತ್ತಿಲ್ಲ. ಅವ್ರಿಗೆ ಬಂದರೆ ಮಾತ್ರ ರಕ್ತ, ಬೇರೆಯವ್ರಿಗೆ ಬಂದರೆ ಅದು ಟೊಮಾಟೊ ಚಟ್ನಿನ. ತುಕಾಲಿ ಸಂತೋಷ್ ಅವರ ನ್ಯಾಯ ಸರಿ ಇಲ್ಲ ಅಂತಲೇ ಅನಿಸುತ್ತೆ. ತುಕಾಲಿ ಸಂತೋಷ್ ಅವರು ಅವ್ರಿಗೆ ಬಂದಾಗ ಮಾತ್ರ ಮಾತಾಡ್ತಾರೆ, ಆದರೆ ಅವರು ಬೇರೆಯವ್ರ ಬಗ್ಗೆ ತುಂಬಾ ಸಹಜವಾಗಿ ಕೇವಲವಾಗಿ ಮಾತಾಡ್ತಾರೆ. ಎಲ್ಲರನ್ನೂ ಕೂಡ ತಾತ್ಸಾರದಿಂದ ನೋಡ್ತಾರೆ, ಎಲ್ಲರನ್ನು ತುಂಬಾ ಕೀಳಾಗಿ ನೋಡ್ತಾರೆ ಅಂತ ನಿಮಗೂ ಕೂಡ ಅನಿಸಿದ್ರೆ ಕಾಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫ್ರೆಂಡ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.